ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಪ್ರಾಜೆಕ್ಟ್ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಏನಂದರೆ ಪ್ರಾಜೆಕ್ಟ್ ಗೈಡ್ಲೈನ್ಸ್ ಬಗ್ಗೆ, ಮತ್ತು ಕೋಹರ್ಟ್ ಓನರ್ ಅಂದರೆ ಏನು, ಮತ್ತು ಸ್ಟೂಡೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಏನು, ಮತ್ತು ಎಕ್ಸಾಮಿನೇಷನ್ ಎಲ್ಲ ಏನೆಲ್ಲ ಕಂಡಕ್ಟ್ ಮಾಡ್ತಾರೆ, ಇಂಟರ್ನಲ್ ಮಾರ್ಕ್ಸ್ ಎಷ್ಟು, ಫೈನಲ್ ಮಾರ್ಕ್ಸ್ ಎಷ್ಟು, ಮಿನಿಮಮ್ ಮಾರ್ಕ್ಸ್ ಎಷ್ಟು ತೊಗೋಬೇಕು ನೀವು ಪಾಸ್ ಆಗಬೇಕಂದ್ರೆ, ಮತ್ತು ಪ್ರಾಜೆಕ್ಟ್ ರಿಪೋರ್ಟ್ ಹೇಗೆ ರೆಡಿ ಮಾಡ್ಕೋಬೇಕು, ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ಇಲ್ಲಿ ನಾನು ಇಂಪಾರ್ಟೆಂಟ್ ಏನೆಲ್ಲ ನಿಮಗೆ ಗೊತ್ತಿರಬೇಕು, ತಿಳಿದಿರ್ಬೇಕಂತ ಹೇಳಿ ನಾನು ಇಲ್ಲಿ ಶೇರ್ ಮಾಡ್ತೀನಿ. ಸೊ ಸಿಲೆಬಸ್ದಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಏನೆಲ್ಲ ನಿಮಗೆ ಗೊತ್ತಿರಬೇಕಂದ್ರೆ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಅಂತಿದೆ. ಸೊ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಅಂದರೆ ಏನಂತ ತಿಳ್ಕೊಡಿ. ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಅಂದರೆ ನೀವು 6th ಸೆಮಿಸ್ಟರ್ನಲ್ಲಿ ಏನು ಪ್ರಾಜೆಕ್ಟ್ ಮಾಡ್ತಿರಲ್ಲ, ಸೊ ಪ್ರಾಜೆಕ್ಟ್ ಬಗ್ಗೆ ನೀವು ತಿಳ್ಕೊಬೇಕಾಗ್ತೈತಿ. ಫಸ್ಟ್ ಯಾವ ರೀತಿ ಪ್ರಾಜೆಕ್ಟ್ ಚೂಸ್ ಮಾಡಬೇಕಂದ್ರೆ, ನೀವು ಡಿಪ್ಲೊಮಾದಲ್ಲಿ 1st to 5th ಸೆಮಿಸ್ಟರ್ದಲ್ಲ ಏನೆಲ್ಲ ಕಲ್ತಿರಲ್ಲ, ಏನೆಲ್ಲ ಕಲ್ತಿದ್ದು ನೀವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಸ್ಕಿಲ್ಸನ್ನು ಎಲ್ಲಿ ಅಪ್ಲೈ ಮಾಡಬೇಕಾದ್ರೆ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್, ಈಗ ಸದ್ಯಕ್ಕೆ ಇರುವಂತಹ ಪ್ರಾಬ್ಲಮ್ಸ್, ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸಿಗೆ ಸಾಲ್ವ್ ಮಾಡಲಿಕ್ಕೆ ನೀವು ಕಲ್ತಂತಹ ಡಿಪ್ಲೊಮಾ ಸಿಲೆಬಸ್ನಲ್ಲಿ ಏನೆಲ್ಲ ಕಲ್ತಿರಲ್ಲ ಅದನ್ನು ಅಪ್ಲೈ ಮಾಡೋದಕ್ಕೆ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಅಂತಂದು ಕರೀತಾರೆ. ಸೊ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಕ್ರಿಯೇಟಿವ್ ಆಗಿ ನೀವು ಮಾಡಬೇಕಾಗ್ತೈತಿ. ಸೊ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನೀವು ಅದನ್ನು ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಬರೋದು ಕೋಹರ್ಟ್ ಓನರ್ ಅಂತಂಥೇಳಿ. ಸೊ ಕೋಹರ್ಟ್ ಓನರ್ ಅಂದರೆ ಆ್ಯಕ್ಚುಲಿ ಇವರು ಗೈಡ್ ಆಗಿರ್ತಾರೆ ನಿಮಗೆ, ಪ್ರಾಜೆಕ್ಟ್ ಗೈಡ್ ಅಥವಾ ಮೆಂಟರ್. ಇದಕ್ಕೆ ಏನು ಹೆಸರು ಕೊಟ್ಟಿದ್ದಾರೆ ಅಂದರೆ ನಿಮಗೆ ಕೋಹರ್ಟ್ ಓನರ್ ಅಂತ ತೊಗೊಂಡಿದ್ದಾರೆ ಇಲ್ಲಿ ಸಿಲೆಬಸ್ನಲ್ಲಿ. ಸೊ ಈ ಪ್ರಾಜೆಕ್ಟ್ ನೀವು ಚೂಸ್ ಮಾಡೋದು ಯಾವ ರೀತಿ ಇರಬೇಕಂದ್ರೆ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡುವಂಗಿರಬೇಕು, ಮತ್ತು ಇಟ್ ಶುಡ್ ಬಿಕಮ್ ಅ ಬೇಸಿಸ್ ಫಾರ್ ಎಂಪ್ಲಾಯ್ಮೆಂಟ್. ಸೊ ನಿಮಗೆ ನೆಕ್ಸ್ಟ್ ಜಾಬಿಗೆ ಹೆಲ್ಪ್ ಆಗ್ತಿರಬೇಕು. ಸೊ ಜಾಬಿಗೆ ಹೆಲ್ಪ್ ಆಗ್ತಿರಬೇಕು, ಅಥವಾ ನೀವೇ ಸ್ವಂತ ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ಸ್ವಂತ ಇಂಡಸ್ಟ್ರಿ ಎಂಟರ್ಪ್ರೆನರ್ ಆಗಲಿಕ್ಕೂ ನಿಮಗೆ ಹೆಲ್ಪ್ ಆಗುವ ಹಾಗೆ ನೀವು ಪ್ರಾಜೆಕ್ಟ್ ಚೂಸ್ ಮಾಡಬೇಕಾಗ್ತೈತಿ. ಓಕೆ, ಸೊ ಏಮ್ಸ್ ಆಫ್ ಕ್ಯಾಪ್ಸ್ಟೋನ್ ಅಂತಂತ ಹೇಳಿದರೆ ಇದನ್ನು ಜಸ್ಟ್ ನೋಡ್ಕೊಂಡು ನೀವು ಮತ್ತು ಜಾಬಿಗೆ ಹೇಗೆ ಹೆಲ್ಪ್ ಆಗ್ತೈತಿ ಎಲ್ಲನೂ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಂಪ್ಲಾಯರ್ ಎಂಗೇಜ್ಮೆಂಟ್, ಔಟ್ಕಮ್ಸ್ ಏನು, ಮತ್ತು ರೆಸ್ಪಾನ್ಸಿಬಿಲಿಟಿ ಆಫ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ರೆಸ್ಪಾನ್ಸ್ ಆಫ್ ಕೋಹರ್ಟ್ ಓನರ್, ಇವೆಲ್ಲ ನೋಡ್ಕೊಡ್ರಿ ಒಂದ್ಸಲ. ಬಟ್ ಮೇನ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಸ್ಟೂಡೆಂಟ್ಸ್ ಬಗ್ಗೆ ತಿಳ್ಕೊಳ್ರಿ. ಸೊ ರೆಸ್ಪಾನ್ಸಿಬಿಲಿಟಿ ಆಫ್ ಸ್ಟೂಡೆಂಟ್ಸ್ ಬಗ್ಗೆ ನೀವು ತಿಳ್ಕೊಳ್ಬೇಕು, ಯಾಕಂದರೆ ನಿಮ್ದು ಏನು ಜವಾಬ್ದಾರಿ ಅಂತಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ಸೊ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮ ಕಡೆಯಿಂದ ಅಂತಂಥೇಳಿ ಫಸ್ಟ್ ನೀವು ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ನೀವು ಚೂಸ್ ಮಾಡಿದ್ದು ಸ್ಕೋಪ್ದು ಒಂದು ಡಾಕ್ಯುಮೆಂಟ್ ಮಾಡಬೇಕು, ಅದ್ರದ್ದು ಎಷ್ಟು ಸ್ಕೋಪ್ ಐತೆ ಹೊರಗಡೆ ಅಂತಂಥೇಳಿ. ನೆಕ್ಸ್ಟ್ ಟು ಪ್ರಿಪೇರ್ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂಥೇಳಿ ಅದರದ್ದು ಪ್ರಿಪ್ರೇಷನ್ ಮಾಡ್ಕೋಬೇಕು. ಆಮೇಲೆ ಟು ಅಡ್ಹೇರ್ ಟು ದ ವೀಕ್ಲಿ ಮೀಟಿಂಗ್ ಶೆಡ್ಯೂಲ್ ವಿತ್ ದ ಕೋಹರ್ಟ್ ಓನರ್ ಫಾರ್ ದ ಪರ್ಪಸ್ ಆಫ್ ಅಪ್ಡೇಟಿಂಗ್ ದೇರ್ ಪ್ರೋಗ್ರೆಸ್ ಆ್ಯಂಡ್ ಸೀಕಿಂಗ್ ಅಡ್ವೈಸ್ ಆನ್ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಮ್ಯಾಟರ್ಸ್. ಸೊ ವೀಕ್ಲಿ ಒಂದ್ಸಲ ನೀವು ರಿಪೋರ್ಟ್ ಮಾಡಬೇಕಾಗ್ತದೆ ನಿಮ್ಮ ಗೈಡಿಗೆ, ಮತ್ತು ಅಟೆಂಡೆನ್ಸ್ ಈಸ್ ಕಂಪಲ್ಸರಿ ಅಂತ ಹೇಳ್ಕೊಡ್ತಾರೆ. ಸೊ ನೀವೆಲ್ಲ ಏನೇನು ವರ್ಕ್ ಮಾಡ್ತೀರಿ ಅದ್ರ ಬಗ್ಗೆ ನೀವು ರಿಪೋರ್ಟ್ ಕೊಡಬೇಕಾಗ್ತೈತಿ ವೀಕ್ಲಿ ಒನ್ಸ್. ಓಕೆ, ನೆಕ್ಸ್ಟ್ ಟು ಮ್ಯಾನೇಜ್ ದ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಫ್ರಮ್ ಸ್ಟಾರ್ಟ್ ಟು ಫಿನಿಶ್ ಮೀಟಿಂಗ್ ಸ್ಟೇಟೆಡ್ ಮೈಲ್ಸ್ಟೋನ್ಸ್ ಆ್ಯಂಡ್ ಟೈಮ್ಲೈನ್ಸ್. ಸೊ ಸರಿಯಾಗಿ ಪ್ರಾಜೆಕ್ಟ್ ನೀವು ಟೈಮ್ ಶೆಡ್ಯೂಲ್ದಲ್ಲಿ ಮುಗಿಸ್ಬೇಕಾಗ್ತೈತಿ. ಸ್ಟಾರ್ಟಿಂಗ್ ಡೇಟ್ ಯಾವುದು, ಫಿನಿಷಿಂಗ್ ಡೇಟ್ ಯಾವುದು ಫಿಕ್ಸ್ ಮಾಡಿಕೊಂಡು ಅದನ್ನೇ ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಓಕೆ, ಟೈಮಿಗೆ ಸ್ಟಿಕ್ ಆನ್ ಆಗಬೇಕು. ನೆಕ್ಸ್ಟ್ ಟು ರಿಪೋರ್ಟ್ ಇಮಿಡಿಯೇಟ್ಲಿ ಟು ದ ಕೋಹರ್ಟ್ ಓನರ್ ಎನಿ ಡಿಫಿಕಲ್ಟೀಸ್ ಎನ್ಕೌಂಟರ್. ಸೊ ನೀವು ಪ್ರಾಜೆಕ್ಟ್ ಮಾಡಬೇಕಾದಾಗ ಏನಾದರೂ ಡಿಫಿಕಲ್ಟೀಸ್ ಬಂದರೆ ಅದರ ಬಗ್ಗೆ ನೀವು ಮಾಹಿತಿಯನ್ನು ನಿಮ್ಮ ಗೈಡಿಗೆ ಕೊಡಬೇಕಾಗ್ತೈತಿ. ನೆಕ್ಸ್ಟ್ ಟು ಸಬ್ಮಿಟ್ ಆಲ್ ದ ರಿಪೋರ್ಟ್ಸ್ ಆನ್ ಟೈಮ್. ಸೊ ಏನೆಲ್ಲ ರಿಪೋರ್ಟ್ಸ್ ಇದಲ್ಲ ಅವನ್ನ ಕರೆಕ್ಟಾಗಿ ವೀಕ್ಲಿ ರಿಪೋರ್ಟ್ ಇರ್ಬೋದು, ಮಂತ್ಲಿ ರಿಪೋರ್ಟ್ ಇರ್ಬೋದು, ಯಾವುದೆಲ್ಲ ರಿಪೋರ್ಟ್ ನೀವು ರೆಡಿ ಮಾಡ್ತಿಲ್ಲ ಅದನ್ನು ಆನ್ ಟೈಮ್ ನೀವು ಸಬ್ಮಿಟ್ ಮಾಡೋಗ್ತೈತೆ. ಸೊ ದಿಸ್ ಈಸ್ ಅಬೌಟ್ ಯುವರ್ ರೆಸ್ಪಾನ್ಸಿಬಿಲಿಟಿ ಇನ್ ದ ಪ್ರಾಜೆಕ್ಟ್. ಓಕೆ, ನೆಕ್ಸ್ಟ್ ಗ್ರೂಪ್ ಮೆಂಬರ್ಸ್ ರೋಲ್ಸ್ ಏನು, ಕಾಂಟ್ರಿಬ್ಯೂಷನ್ಸ್ ಏನು ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಯಾವ ರೀತಿ ನೀವು ಪ್ಲೇ ಮಾಡಬೇಕಾಗ್ತದೆ ಅಂತ ಹೇಳಿ. ಸೊ ಆ್ಯಕ್ಚುಲಿ ಗ್ರೂಪ್ ನೀವು ಮಾಡ್ತಿರಲ್ಲ ಪ್ರಾಜೆಕ್ಟ್ದು, ಇಟ್ ಶುಡ್ ಬಿ ನಾಟ್ ಮೋರ್ ದ್ಯಾನ್ 4 ಸ್ಟೂಡೆಂಟ್ಸ್, ಅಂದರೆ ಮ್ಯಾಕ್ಸಿಮಮ್ 4 ಮೆಂಬರ್ಸ್ ಅಷ್ಟೇ ಮಾಡಲಿಕ್ಕೆ ಅವಕಾಶ ಇರುತ್ತೆ ಗ್ರೂಪ್ನಲ್ಲಿ. 4ಗಿಂತ ಜಾಸ್ತಿ ತೊಗೊಳಿಕ್ಕೆ ಬರೋಂಗಿಲ್ಲ. ಲೆಸ್ ದೆನ್ 4 ಈಸ್ ಓಕೆ, ಬಟ್ ಮೋರ್ ದ್ಯಾನ್ 4 ಈಸ್ ನಾಟ್ ಅಲೌಡ್. ಓಕೆ, ಸೊ ಗ್ರೂಪ್ ಮೆಂಬರ್ಸ್ ಮಾಡಬೇಕಾದಾಗ ನೀವು ಪ್ರಾಜೆಕ್ಟ್ನಲ್ಲಿ
ಚೂಸ್ ಮಾಡಬೇಕಾದಾಗ ಮ್ಯಾಕ್ಸಿಮಮ್ 4 ಇದೆಯಲ್ಲ ಅಂತ ಚೆಕ್ ಮಾಡಿಕೊಡ್ರಿ. ಓಕೆ, ಸೊ 4 ಇದ್ಮೇಲೆ ನಿಮಗೆ ಇದು ಹೆಲ್ಪ್ ಆಗ್ತೈತಿ. 4 ಮೆಂಬರ್ಸ್ ಆದರೂ ಮ್ಯಾಕ್ಸಿಮಮ್ ಇರಲೇಬೇಕಾಗ್ತೈತಿ. ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಇಡು, ಅದರಲ್ಲಿ 4 ಜನರಲ್ಲಿ ಒಬ್ಬರು ಲೀಡರ್ ಆಗಬೇಕಾಗ್ತೈತಿ. ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ದ ಲೀಡರ್ಶಿಪ್ ತೊಗೋಬೇಕಾಗ್ತೈತಿ. ಇನ್ನೊಬ್ಬರು ಡಾಕ್ಯುಮೆಂಟರ್ ಲೀಡ್ ಅಂದರೆ ಡಾಕ್ಯುಮೆಂಟೇಷನ್ ಮಾಡುವುದು ಲೀಡರ್ಶಿಪ್ ತೊಗೋಬೇಕಾಗ್ತೈತಿ. ನೆಕ್ಸ್ಟ್ ಡೆವಲಪ್ಮೆಂಟ್ ಲೀಡ್ ಅಂದರೆ ಅದನ್ನು ಪ್ರಾಜೆಕ್ಟ್ ಡೆವಲಪ್ ಮಾಡಲಿಕ್ಕೆ ಇಬ್ಬರು ಲೀಡ್ ತೊಗೋಬೇಕಾಗ್ತೈತಿ. ಸೊ ಟೋಟಲ್ 4 ಮೆಂಬರ್ಸ್ದು ಏನು ರೋಲ್ ಇದೆ ಅಂತಂಥೇಳಿ ಇಲ್ಲಿ ಡಿವೈಡ್ ಮಾಡಿದಾರೆ. ಇದನ್ನು ಸರಿಯಾಗಿ ನೋಡ್ಕೊಡ್ರಿ. ಓಕೆ, ನೆಕ್ಸ್ಟ್ ಯಾವ ರೀತಿ ಅಸೆಸ್ಮೆಂಟ್ ಮಾಡ್ತಾರೆ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ವರ್ಕ್ದು, ಏನೆಲ್ಲ ಟೆಸ್ಟ್ ತೊಗೋತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿರಿ. ಸೊ ಆ್ಯಕ್ಚುಲಿ 2 ಟೆಸ್ಟ್ ಇರ್ತಾವೆ. ಟೋಟಲ್ ಮಾರ್ಕ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಟೋಟಲ್ ನಿಮಗೆ 400 ಮಾರ್ಕ್ಸ್ ಇರ್ತೈತೆ ಪ್ರಾಜೆಕ್ಟಿಗೆ. 400ನಲ್ಲಿ ಡಿವೈಡ್ ಮಾಡ್ತಾರೆ ಒಂದು ಫಾರ್ಮೇಟಿವ್ ಮತ್ತು ಸಮೇಟಿವ್ ಅಸೆಸ್ಮೆಂಟ್ ಅಂತೇಳಿ. ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೆ ಇಂಟರ್ನಲ್ ಸೊ ಐಎಗೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಅಂತಾರೆ. ಸಮೇಟಿವ್ ಅಸೆಸ್ಮೆಂಟ್ ಅಂದರೆ ಎಂಡ್ ಎಕ್ಸಾಮ್, ಸೊ ಸೆಮಿಸ್ಟರ್ ಎಂಡ್ ಎಕ್ಸಾಮಿಗೆ ಸಮೇಟಿವ್ ಅಸೆಸ್ಮೆಂಟ್ ಅಂತ ಹೋಗ್ತಾರೆ. ಸೊ ಫಾರ್ಮೇಟಿವ್ ಅಸೆಸ್ಮೆಂಟಿಗೆ ಎಷ್ಟು ಮಾರ್ಕ್ಸ್ ಇರ್ತಾವೆ ಅಂದರೆ ಇಂಟರ್ನಲ್ಗೆ ಎಷ್ಟು ಮಾರ್ಕ್ಸ್ ಇರ್ತಾವೆ ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಇಂಟರ್ನಲ್ ಮ್ಯಾಕ್ಸ್ ವಿಲ್ ಬಿ ಎವ್ಯಾಲ್ಯೂಟೆಡ್ ಫಾರ್ 240. ಸೊ 240 ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಈಸ್ ಫಾರ್ ಇಂಟರ್ನಲ್ ಮಾರ್ಕ್ಸೇ. ಸೊ ನೆಕ್ಸ್ಟ್ ಫೈನಲ್ ಎಕ್ಸಾಮ್ ಸಮೇಟಿವ್ ಅಸೆಸ್ಮೆಂಟ್ ಫೈನಲ್ ಎಕ್ಸಾಮ್ ಎಷ್ಟು ಕಂಡಕ್ಟ್ ಮಾಡ್ತಾರೆ, 160 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ನೀವು ಕ್ವಶನ್ ಕೇಳ್ತೀರಿ, ಪಾಸ್ ಆಗಬೇಕಾದ್ರೆ ಎಷ್ಟು ಮಾರ್ಕ್ಸ್ ತೊಗೋಬೇಕಂತ ಹೇಳಿ. ಪಾಸ್ ಆಗಬೇಕಂದ್ರೆ ಮಿನಿಮಮ್ 40% ತೊಗೋಬೇಕು. ಮಿನಿಮಮ್ 40% ಈಸ್ ಪಾಸಿಂಗ್ ಮಾರ್ಕ್ಸ್. ಸೊ ಫಾರ್ ಎಕ್ಸಾಂಪಲ್ ಎಂಡ್ ಎಕ್ಸಾಮ್ ನಿಮಗೆ 160 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರಂದರೆ ಇಲ್ಲಿ 160 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. ನೀವು ಎಷ್ಟು ತೊಗೋಬೇಕು 160ಗೆ 40% ಆಫ್ ದಿಸ್ ಅಂದರೆ 40/100 ಮಾಡಿದರೆ ಸೊ ಮಿನಿಮಮ್ ನೀವು 160ಗೆ 64 ಆದರೂ ತೊಗೊಳ್ಬೇಕಾಗ್ತೈತಿ. ಓಕೆ, ಸೊ 64 ತೊಗೋಬೇಕಾಗ್ತೈತಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್. ಅದೇ ರೀತಿ ನೀವು 240ಗೆ ನೀವು ಕ್ಯಾಲ್ಕುಲೇಟ್ ಮಾಡಿಕೊಡಿ. 240ಗೆ 96 ಏನೋ ಬರ್ತೈತೆ. ಓಕೆ, ಸೊ ಇದು ಮಿನಿಮಮ್ ಮಾರ್ಕ್ಸ್ ಯು ಶುಡ್ ಟೇಕ್, ಬಟ್ ಯು ಕ್ಯಾನ್ ಸ್ಕೋರ್ ವೆರಿ ಈಸಿಲಿ ಇನ್ ಪ್ರಾಜೆಕ್ಟ್ ಇಫ್ ಯು ಡೂ ಕರೆಕ್ಟ್ಲಿ ನೀಟಾಗಿ ನೀಟಾಗಿ ಪ್ರೆಸೆಂಟ್ ಮಾಡಿದರೆ ಎಕ್ಸಾಮ್ನಲ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಸಿಗುವಂಥ ಸಾಧ್ಯತೆಗಳಿರ್ತಾವೆ. ಓಕೆ, ನೆಕ್ಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೆ ಇಂಟರ್ನಲ್ ಮಾರ್ಕ್ಸ್ ಏನೆಲ್ಲ ಕಂಡಕ್ಟ್ ಮಾಡ್ತಾರೆ, ಎಷ್ಟು ಮಾರ್ಕ್ಸ್ ಇರ್ತಾವೆ ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಸೊ ಇಂಟರ್ನಲ್ ಮಾರ್ಕ್ಸ್ ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟಲ್ಲಿ ಫಸ್ಟ್ ಇಂಟರ್ನಲ್ ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್ ಫಸ್ಟ್ ಇಂಟರ್ನಲ್ ನೋಡಲಿ CI1 240 ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದಾರೆ. ಸೊ CI1 CI2 CI3 3 ಇಂಟರ್ನಲ್ಸ್ ಇರ್ತಾವೆ. 3ದಲ್ಲಿ ಈಚ್ ಇಂಟರ್ನಲ್ಗೆ ಎಷ್ಟು ಮಾರ್ಕ್ಸ್ ಇರ್ತಾವೆ ಅಂತಂತ ನೋಡ್ಕೊಡ್ಲಿ. ಟೋಟಲ್ 240 ಮಾರ್ಕ್ಸ್. ಓಕೆ, ಸೊ ಫಸ್ಟ್ ಇಂಟರ್ನಲ್ ಯಾವ ರೀತಿ ಕಂಡಕ್ಟ್ ಮಾಡ್ತಾರೆ ಅಂತಂತ ಹೇಳಿದೆ ನೋಡಿರಿ. ಕ್ವಶನ್ಸ್ ಯಾವ ರೀತಿ ಇರ್ತದೆ ಅಂದರೆ CI1ದಲ್ಲಿ ಆಫ್ಟರ್ ದಿ ಎಂಡ್ ಆಫ್ ದಿ 4th ವೀಕ್ ಅಂದರೆ ಒನ್ ಮಂತ್ ಆದಕೂಡಲೇ ಫಸ್ಟ್ ಇಂಟರ್ನಲ್ ಕಂಡಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಏನೆಲ್ಲ ಕೊಡ್ತಾರೆ ಅಂದರೆ ರೈಟಿಂಗ್ ದ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಸ್ಕೋಪ್. ಸೊ ಅದು ಡಾಕ್ಯುಮೆಂಟ್ ಚೆಕ್ ಮಾಡ್ತಾರೆ. 20 ಮಾರ್ಕ್ಸ್ ಇರುತ್ತೆ. ಇದು ನಿಮ್ಗೆ ರೈಟಪ್ ಕೊಡ್ಬೋದು. ಸ್ಕೋಪ್ ಆಫ್ ದಿ ಪ್ರಾಜೆಕ್ಟ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಏನೆಲ್ಲ ಪ್ಲ್ಯಾನ್ ಮಾಡಿರಿ ಅಂತಂತ ಹೇಳಿ ಇಲ್ಲಿ ಅದ್ರ ಪ್ರಕಾರ ಡಿವೈಡ್ ಮಾಡಿದ್ದಾರೆ ನೋಡಿರಿ ಮಾರ್ಕ್ಸ್. ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅದನ್ನು ರೆಡಿ ಮಾಡಬೇಕು. ಟೈಮ್ ಲೈನ್ ಶೆಡ್ಯೂಲ್ ಮಾಡಿರಲು, ಕಾಸ್ಟ್ ಬ್ರೇಕ್ ಡೌನ್ ಸ್ಟ್ರಕ್ಚರ್, ರಿಸ್ಕ್ ಅನಲೈಸಿಸ್. ಸೊ ಇದು ಇನಿಷಿಯಲಿ ನೀವು ಯಾವ ರೀತಿ ವರ್ಕ್ ಮಾಡ್ತೀರಿ, ಡಿವೈಡ್ ಮಾಡಿಕೊಂಡು ಯಾವ ರೀತಿ ಅಲಾಟ್ ಮಾಡ್ಕೊತೀರಿ, ಮತ್ತು ಟೈಮ್ ಶೆಡ್ಯೂಲ್ ಟೈಮ್ ಟೇಬಲ್ ಯಾವ ರೀತಿ ಮಾಡ್ಕೊಂಡಿರಿ, ಮತ್ತು ಕಾಸ್ಟ್ ಬ್ರೇಕ್ ಡೌನ್ ಟೋಟಲ್ ಕಾಸ್ಟ್ ಎಷ್ಟಾಗ್ತೈತಿ, ಈಚ್ ಕಾಸ್ಟ್ ಯಾವ್ದ್ಯಾವ್ದಕ್ಕೆ ಏನೇನು ಕಾಸ್ಟ್ ನೀವು ಪೇ ಮಾಡಬೇಕಾಗ್ತೈತಿ, ಮಟ್ರಿಯಲ್ ಇರ್ಬೋದು, ಆಮೇಲೆ ಕಂಪೋನೆಂಟ್ಸ್ ಯಾವುದಕ್ಕೆ ಅವೆಲ್ಲ ಎಷ್ಟೆಲ್ಲ ಕಾಸ್ಟ್ ಆಗ್ತೈತಿ, ಡೆವಲಪ್ಮೆಂಟ್ ಎಲ್ಲನೂ ಕಾಸ್ಟ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ದಲ್ಲಿ ತೋರಿಸ್ಬೇಕಾಗ್ತೈತಿ. ನೆಕ್ಸ್ಟ್ ರಿಸ್ಕ್ ಅನಲೈಸಿಸ್. ಸೊ ನೀವು ಪ್ರಾಜೆಕ್ಟ್ ಮಾಡಬೇಕಾದಾಗ ಏನೆಲ್ಲ ಚಾಲೆಂಜಸ್ ಬರ್ತಾವೆ, ರಿಸ್ಕ್ಸ್ ಏನು ಬರ್ತಾವೆ ಅದನ್ನು ನೀವು ಅನಲೈಸ್ ಮಾಡಿದ್ದಕ್ಕೆ ಇದು ಟೋಟಲಿ ಎಷ್ಟಾಗ್ತದೆ ಅಂದರೆ 20+40. ನೆಕ್ಸ್ಟ್ ಐಡೆಂಟಿಫಿಕೇಷನ್ ಆಫ್ ಮೆಥಡಾಲಜಿ. ಸೊ ಯಾವುದು ಮೆಥಡ್ ನೀವು ಯೂಸ್ ಮಾಡ್ಕೋತೀರಿ, ಇನ್ಕ್ಲೂಡಿಂಗ್ ಲಿಟ್ರೇಚರ್ ಸರ್ವೆ. ಸೊ ನೀವು ಪ್ರಾಜೆಕ್ಟ್ ಮಾಡಬೇಕಂದ್ರಾಗ ಏನೆಲ್ಲ ಸರ್ವೆ ಮಾಡ್ತಿರಲ್ಲ, ಲಿಟ್ರೇಚರ್ ಸರ್ವೆ ಅದನ್ನೆಲ್ಲ ಸೇರಿ ಅದಕ್ಕೆ ಎಷ್ಟಿದ್ದಾರೆ 20 ಮಾರ್ಕ್ಸ್. ಸೊ ಇದು ಟೋಟಲ್ ಮಾಡಿದರೆ 20+40+20 ಮಾಡಿದರೆ 80 ಮಾರ್ಕ್ಸ್. ಸೊ ಫಸ್ಟ್ ಇಂಟರ್ನಲ್ ನಿಮಗೆ 80 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಇದ್ರ ಪ್ರಕಾರನೇ ಕಂಡಕ್ಟ್ ಮಾಡೋದು. ನೆಕ್ಸ್ಟ್ ಸೆಕೆಂಡ್ ಇಂಟರ್ನಲ್ ಯಾವಾಗ ತೊಗೋತಾರೆ ಅಂದರೆ ನಿಮಗೆ CI2 ಯಾವಾಗ ತೊಗೋತಾರೆ ಅಂದರೆ ಆಫ್ಟರ್ ದಿ ಎಂಡ್ ಆಫ್ 8th ವೀಕ್ ಅಂದರೆ ಸೆಕೆಂಡ್ ಮಂತ್ ಎಂಡಿಗೆ. ಓಕೆ, ಇದು ಎಷ್ಟು ಮಾರ್ಕ್ಸ್ ಇರ್ತದೆ 80 ಮಾರ್ಕ್ಸ್ ಇರ್ತೈತಿ. ಸೊ ಇದರಲ್ಲಿ ಏನೆಲ್ಲ ನೀವು ಟೆಸ್ಟ್ನಲ್ಲಿ ಏನೆಲ್ಲ ಪ್ರಿಪೇರ್ಡ್ ಇರಬೇಕಂದ್ರೆ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಡೀಟೇಲ್ಸ್. ಸೊ ಡೀಟೇಲ್ಡ್ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಬೇಕು. ಡಿಸ್ಕ್ರಿಪ್ಷನ್ ಆಫ್ ಟೆಕ್ನಾಲಜಿ ಯೂಸ್ಡ್, ಡೀಟೇಲ್ಸ್ ಆಫ್ ಹಾರ್ಡ್ವೇರ್ ಡಿವೈಸಸ್, ಡೀಟೇಲ್ಸ್ ಆಫ್ ಸಾಫ್ಟ್ವೇರ್ ಪ್ರಾಡಕ್ಟ್ಸ್,
ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯಾವುದು, ಡಿಸ್ಕ್ರಿಪ್ಷನ್ ಆಫ್ ದಿ ಕಾಂಪೊನೆಂಟ್ಸ್ ಇನ್ ದ ಸಿಸ್ಟಮ್, ಕಾಂಪೊನೆಂಟ್ ಡಯಾಗ್ರಾಮ್ಸ್ ಆ್ಯಂಡ್ ರಿಕ್ವೈರ್ಡ್ ಡಿಸೈನ್ ಇಫ್ ಎನಿ, ಕನ್ಸ್ಟ್ರಕ್ಷನ್ ಆರ್ ಫ್ಯಾಬ್ರಿಕೇಷನ್ ಡೀಟೇಲ್ಸ್, ಎನಿ ಅದರ್ ಇನ್ಫಾರ್ಮೇಷನ್ ನೀಡೆಡ್ ಟು ಎಕ್ಸಿಕ್ಯೂಟ್ ದ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್. ಸೊ ಇವೆಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಬೇಕು. ಸೊ ಸೆಕೆಂಡ್ ಇಂಟರ್ನಲ್ಲಿ ಇದ್ರ ಬಗ್ಗೆ ಕೇಳ್ತಾರೆ ನಿಮಗೆ. ಓಕೆ, ಟೋಟಲ್ 80 ಮಾರ್ಕ್ಸ್ ಇದು. ನೆಕ್ಸ್ಟ್ ಥರ್ಡ್ ಇಂಟರ್ನಲ್ ಅಂದರೆ ಇದರಲ್ಲಿ ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕಂದ್ರೆ ಥರ್ಡ್ ಇಂಟರ್ನಲ್ಗೆ ಇದು ಕಂಡಕ್ಟ್ ಮಾಡೋದು 12th ವೀಕ್ ಎಂಡಿಗೆ, ಅಂದರೆ 3rd ಮಂತ್ ಎಂಡಿಗೆ. ಸೊ ಇದರಲ್ಲಿ ಏನು ಕೇಳ್ತಂದ್ರೆ ಮೇನ್ ನಿಮ್ಮದು ಪ್ರಾಜೆಕ್ಟ್ ಆಲ್ಮೋಸ್ಟ್ ಇಲ್ಲಿ ಕಂಪ್ಲೀಟ್ ಆಗಿರಬೇಕು. ಸೊ ಟೆಸ್ಟಿಂಗ್ ಆ್ಯಂಡ್ ವ್ಯಾಲಿಡೇಷನ್, ಸೊ ನಿಮ್ಮ ಪ್ರಾಜೆಕ್ಟ್ದು ಔಟ್ಪುಟ್ ಟೆಸ್ಟ್ ಮಾಡಿ ನೀವು ತೋರಿಸ್ಬೇಕಾಗ್ತೈತಿ. ಆಮೇಲೆ ರಿಸಲ್ಟ್ಸ್ ವೆರಿಫೈ ಮಾಡಿ ಇನ್ಫರೆನ್ಸ್ ಅಂದರೆ ಇಂಟರ್ಪ್ರೆಟ್ ಮಾಡಿ ನೀವು ತೋರಿಸ್ಬೇಕಾಗ್ತೈತಿ. ಸೊ ಇದು ಟೋಟಲ್ ಎಷ್ಟಿದೆ ರೀ, 80 ಮಾರ್ಕ್ಸ್. ಸೊ ಟೆಸ್ಟಿಂಗ್ ಆ್ಯಂಡ್ ವ್ಯಾಲಿಡೇಷನ್ದಲ್ಲಿ ಡೀಟೇಲ್ಸ್ ಆಫ್ ಲ್ಯಾಬ್ರೇಟರಿ ಎಕ್ಸ್ಪೆರಿಮೆಂಟ್ಸ್, ಪ್ರೋಗ್ರಾಮಿಂಗ್, ಮಾಡಲಿಂಗ್, ಸಿಮ್ಯುಲೇಷನ್ಸ್, ಅನಲೈಸಿಸ್, ಫ್ಯಾಬ್ರಿಕೇಷನ್, ನಿಮ್ಮದು ಪ್ರಾಜೆಕ್ಟ್ ರಿಲೇಟೆಡ್ ಏನು ಬರ್ತಲ್ಲ ಅದನ್ನು ನೀವು ಟೆಸ್ಟ್ ಮಾಡಿ ತೋರಿಸ್ಬೇಕಾಗ್ತೈತಿ. ಇದಕ್ಕೆ 50 ಮಾರ್ಕ್ಸ್ ಮತ್ತು ರಿಸಲ್ಟ್ಸ್ ವೆರಿಫೈ ಮಾಡಲಿಕ್ಕೆ ಅದಕ್ಕೆ 30 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಸಮೇಟಿವ್ ಅಸೆಸ್ಮೆಂಟ್. ಸೊ ಇದು 3 ಇಂಟರ್ನಲ್ಸ್ ಆದಕೂಡಲೇ ಫೈನಲ್ ಎಕ್ಸಾಮಿಗೆ ಎಷ್ಟು ಮಾರ್ಕ್ಸ್ ಇರ್ತದೆ ಅಂತ ಹೇಳಿ ಆಲ್ರೆಡಿ ಹೇಳಿದ್ದೆ ನಾನು. ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ಗೆ ಎಷ್ಟು ಮಾರ್ಕ್ಸ್ ಇರ್ತೈತೆ ಅಂತ ಹೇಳಿ 160 ಮಾರ್ಕ್ಸ್ ಇದೆ ಅಂತ ಹೇಳಿದೆ ನಾನು ನಿಮಗೆ. ಸೊ 160 ಮಾರ್ಕ್ಸ್ ಯಾವ ರೀತಿ ಡಿವೈಡ್ ಮಾಡಿರ್ತಾರೆ ಫೈನಲ್ ಎಕ್ಸಾಮ್ದಲ್ಲಿ, ಏನೆಲ್ಲ ಕೊಡ್ತಾರಂತ ನೀವು ಕೇಳ್ಬೋದು. ಫೈನಲ್ ಎಕ್ಸಾಮ್ ಆ್ಯಕ್ಚುಲಿ ಕಂಡಕ್ಟ್ ಮಾಡಬೇಕಾದಾಗ ಎಷ್ಟು ಎಕ್ಸಾಮ್ನರ್ಸ್ ಇರ್ತಾರೆ ಅಂತಂದರೆ 2 ಎಕ್ಸಾಮ್ನರ್ಸ್ ಇರ್ತಾರೆ. ಒಬ್ಬರು ಕೋಹರ್ಟ್ ಓನರ್ ಅಂದರೆ ನಿಮ್ಮದು ಗೈಡ್ ಇರ್ತಾರೆ, ಇನ್ನೊಬ್ಬರು ಎಕ್ಸ್ಟರ್ನಲ್ ಎಕ್ಸಾಮ್ನರ್, ಒಬ್ಬರು ಎಕ್ಸ್ಟರ್ನಲ್ ಸಬ್ಜೆಕ್ಟ್ ಎಕ್ಸ್ಪರ್ಟನ್ನು ಕರ್ಸಿರ್ತಾರೆ. ಸೊ ಇಬ್ಬರು ಎಕ್ಸಾಮಿನೇಷನ್ ತೊಗೊತಾರೆ ನಿಮಗೆ ಪ್ರಾಜೆಕ್ಟಿಗೆ. ಸೊ ಇದರಲ್ಲಿ ವ್ಯಾಲ್ಯುವೇಷನ್ ಯಾವ ರೀತಿ ಮಾಡ್ತಾರೆ ಅಂದರೆ ಫಸ್ಟ್ ನಿಮಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಹೇಳ್ತಾರೆ ನಿಮ್ಮದು ಪ್ರಾಜೆಕ್ಟ್ ಬಗ್ಗೆ ಬ್ರೀಫಾಗಿ, ಮತ್ತು ಔಟ್ಕಮ್ಸ್ ಆಫ್ ದಿ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ವರ್ಕ್, ಅದ್ರದ್ದೇನು ಔಟ್ಕಮ್ ಅಂದರೆ ಎಲ್ಲಿ ಅಪ್ಲೈ ಆಗ್ತೈತಿ, ಏನು ಯೂಸಸ್, ಅದನ್ನೆಲ್ಲ ನೀವು ಹೇಳಬೇಕಾಗ್ತೈತಿ ಪ್ರೆಸೆಂಟೇಷನ್ ಮಾಡಬೇಕಾದಾಗ. ನೆಕ್ಸ್ಟ್ ಇದಕ್ಕೆ ಎಷ್ಟು ಮಾರ್ಕ್ಸ್ ಅಂದರೆ 60 ಮಾರ್ಕ್ಸ್. ನೆಕ್ಸ್ಟ್ ಡೆಮಾನ್ಸ್ಟ್ರೇಷನ್ ಆಫ್ ದಿ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ವರ್ಕ್. ಸೊ ಅದನ್ನು ನೀವು ಪ್ರಾಜೆಕ್ಟ್ ಮಾಡಿದ್ದು ನೀವು ಡೆಮಾನ್ಸ್ಟ್ರೇಷನ್ ಕೊಡಬೇಕಾಗ್ತೈತಿ, ರಿಸಲ್ಟ್ ಎಲ್ಲ ತೋರಿಸ್ಬೇಕಾಗ್ತೈತಿ ಆನ್ ಮಾಡಿ. ಸೊ ಅದು 60 ಮಾರ್ಕ್ಸ್. ನೆಕ್ಸ್ಟ್ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ರಿಪೋರ್ಟ್ ಫಾರ್ಮ್ಯಾಟ್ ಆ್ಯಂಡ್ ಟೆಕ್ನಿಕಲ್ ರೈಟಿಂಗ್ ಸ್ಕಿಲ್ಸ್. ಸೊ ಇದು ರಿಪೋರ್ಟ್ ಫಾರ್ಮ್ಯಾಟ್ ಪ್ರಕಾರ ನೀವು ರಿಪೋರ್ಟ್ ರೆಡಿ ಮಾಡಿರ್ತಿರಲ್ಲ, ಮತ್ತು ನಿಮ್ಮದು ಟೆಕ್ನಿಕಲ್ ರೈಟಿಂಗ್ ಸ್ಕಿಲ್ ನೋಡಿಕೊಂಡು ನಿಮಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, 40 ಮಾರ್ಕ್ಸ್ ಕೊಡ್ತಾರೆ. ಸೊ ಟೋಟಲ್ ಎಲ್ಲ ಸರಿ ಎಷ್ಟು ಬರ್ತದೆ ಅಂದರೆ ನಿಮಗೆ 160 ಮಾರ್ಕ್ಸಿಗೆ ಅದು ಅವರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ಇದು ಫೈನಲ್ ಎಕ್ಸಾಮ್ಗೆ. ನೆಕ್ಸ್ಟ್ ನೀವು ಕೇಳ್ತೀರಿ ಏನೆಲ್ಲ ಫಾರ್ಮ್ಯಾಟ್ಸ್ ಇರ್ತಾವೆ, ಪ್ಲೆಗ್ಯಾರಿಸಮ್ ಅಂದರೆ ಏನು, ಕಾಪಿರೈಟ್ ಅಂದರೆ ಏನು, ಇದೆಲ್ಲ ಕ್ಲಿಯರ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ಫಾರ್ಮ್ಯಾಟ್ಸ್ ನೀವು ರೆಡಿ ಮಾಡ್ಕೋಬೇಕು ರಿಪೋರ್ಟಿಗೆ ಅಂತ ಹೇಳಿನೂ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಾರ್ಮ್ಯಾಟ್ 1 ಅಂತಿದೆ, ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಸ್ಕೋಪ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ 1 ನೋಡ್ಕೊಡಿ. ಎಲ್ಲೆಲ್ಲಿ ಸಿಗ್ನೇಚರ್ ಆಫ್ ಸ್ಟೂಡೆಂಟ್ ಇದೆಲ್ಲ ಅದು ನೀವು ಫಾರ್ಮ್ಯಾಟ್ ರೆಡಿ ಮಾಡ್ಕೋಬೇಕಾಗ್ತೈತಿ. ಸಿಗ್ನೇಚರ್ ಆಫ್ ಸ್ಟೂಡೆಂಟ್ ಇದ್ದಿದ್ದು ಫಾರ್ಮ್ಯಾಟ್ಸ್ ಕಂಪಲ್ಸರಿ ನೀವು ಅದೇ ಫಾರ್ಮ್ಯಾಟ್ನಲ್ಲಿ ರೆಡಿ ಮಾಡ್ಕೋಬೇಕು. ಓಕೆ, ಸೊ ಇದು ಸೆಕೆಂಡ್ ಫಾರ್ಮ್ಯಾಟ್. ಫಾರ್ಮ್ಯಾಟ್ 3 ಇಲ್ಲಿ ಸಿಗ್ನೇಚರ್ ಆಫ್ ಸ್ಟೂಡೆಂಟ್ ಇದೆ ನೋಡಿರಿ. ಫಾರ್ಮ್ಯಾಟ್ 4 ಇದು ಸ್ಟೂಡೆಂಟ್ಸೇ ರೆಡಿ ಮಾಡಬೇಕು. ನೆಕ್ಸ್ಟ್ ಫಾರ್ಮ್ಯಾಟ್ 5 ಇದು ಸ್ಟೂಡೆಂಟ್ ರೆಡಿ ಮಾಡಬೇಕು. ಫಾರ್ಮ್ಯಾಟ್ 6 ವೀಕ್ಲಿ ಮೀಟಿಂಗ್ ರೆಕಾರ್ಡ್ ಇದೆಲ್ಲ ಇದು ಓನ್ಲಿ ಗೈಡ್ ರೆಡಿ ಮಾಡ್ಕೊತಾರೆ. ಫಾರ್ಮ್ಯಾಟ್ 7 ವೀಕ್ಲಿ ಸ್ಟೇಟಸ್ ರಿಪೋರ್ಟ್ ಇದೆಲ್ಲ ಇದು ಸಿಗ್ನೇಚರ್ ಆಫ್ ಸ್ಟೂಡೆಂಟ್ ಇದೆಲ್ಲ, ಸೊ ಇದು ನೀವೇ ರೆಡಿ ಮಾಡಬೇಕಾಗ್ತೈತಿ ಸ್ಟೇಟಸ್ ರಿಪೋರ್ಟ್. ನೆಕ್ಸ್ಟ್ ಫಾರ್ಮ್ಯಾಟ್ 8 ಸ್ಟೂಡೆಂಟ್ಸ್ ಡೈಲಿ ಲಾಗ್ ಬುಕ್ ಅಂತಿದೆಲ್ಲ, ಸೊ ಇದು ಗೈಡ್ ರೆಡಿ ಮಾಡ್ಕೋಬೇಕಾಗ್ತೈತಿ. ನೆಕ್ಸ್ಟ್ ಫಾರ್ಮ್ಯಾಟ್ 9 ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ರಿಪೋರ್ಟ್ ಟೆಂಪ್ಲೇಟ್ ಅಂತ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್. ನೀವು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ತಿರಲ್ಲ, ರಿಪೋರ್ಟ್ನಲ್ಲಿ ಏನೆಲ್ಲ ಇರಬೇಕು, ಸಿಕ್ವೆನ್ಷಲಿ ಫಸ್ಟ್ ಏನು ಹಾಕಬೇಕು, ಸೆಕೆಂಡ್ ಏನು ಹಾಕಬೇಕು, ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಏನೇನು ನೀವು ಡಾಕ್ಯುಮೆಂಟ್ಸ್ ಯಾವ ರೀತಿ ಜೋಡಿಸ್ಕೋಬೇಕು ಅನ್ನೋದು ಅಂಥೇಳಿ ಇಲ್ಲಿ ಫಾರ್ಮ್ಯಾಟ್ 9ದಲ್ಲಿ ಕೊಟ್ಟಿದ್ದಾರೆ. ಇದನ್ನು ಮಾತ್ರ ಕಂಪಲ್ಸರಿ ನೋಟ್ ಮಾಡ್ಕೊಳ್ರಿ. ಕಂಟೆಂಟ್ಸ್ ಏನೆಲ್ಲ ಇರಬೇಕಂತ ಹೇಳಿ ಕೊಟ್ಟಿದ್ದಾರೆ ನೋಡಿರಿ. ಫಸ್ಟ್ ಏನಿರಬೇಕು, ಕವರ್ ಪೇಜ್, ಆಮೇಲೆ ಇನ್ಸೈಡ್ ಟೈಟಲ್ ಪೇಜ್ ಇರಬೇಕು, ಆಮೇಲೆ ಸರ್ಟಿಫಿಕೇಟ್ ಸೈನ್ ಬೈ ದಿ ಕೋಹರ್ಟ್ ಓನರ್ ಆ್ಯಂಡ್ HOD ಅಂತೇಳಿ. ಸೊ ಇವೆಲ್ಲ ಇದೇ ಸೀಕ್ವೆನ್ಸ್ಲೇ ಬರಬೇಕು. 1 2 3 ಅಂತ ಕೊಟ್ಟಿದ್ದಾರಲ್ಲ, ಇದೇ ಸೀಕ್ವೆನ್ಸ್ಲೇ ಬರಬೇಕು. ನೆಕ್ಸ್ಟ್ ಚಾಪ್ಟರ್ 1 ಚಾಪ್ಟರ್ 2 11th ಟೆಕ್ಸ್ಟ್ ಆಫ್ ದಿ ರಿಪೋರ್ಟ್ ಅಂದರೆ ಕಂಟೆಂಟ್, ಇದು ಚಾಪ್ಟರ್ 1 ಚಾಪ್ಟರ್ 2 ಎಲ್ಲ ಕೊಟ್ಟಿರಲ್ಲ, ಇದೇ ರೀತಿಯೇ ಇರಬೇಕು. ಸೊ ಚಾಪ್ಟರ್ 1ದಲ್ಲಿ ಯಾವ ರೀತಿ ಬರಬೇಕಂತ ಹೇಳಿ ಅದನ್ನು ಕೊಟ್ಟಿದ್ದಾರೆ. ಡಿಫ್ರೆಂಟ್ ಚಾಪ್ಟರ್ಸ್ ಆಫ್ ದಿ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಶಾಲ್ ಹ್ಯಾವ್ ದ ಫಾಲೋವಿಂಗ್ ಕಂಟೆಂಟ್. ಚಾಪ್ಟರ್ 1ದಲ್ಲಿ ಏನಿರಬೇಕು, ಇಂಟ್ರಡಕ್ಷನ್ ಸ್ಕೋಪ್ ಆಫ್ ದಿ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಅಂತ ಕೊಡ್ತಾರೆ. ಚಾಪ್ಟರ್ 2ದಲ್ಲಿ ಏನಿರಬೇಕು. ಸೊ ಇದೇ ರೀತಿಯೇ ನೀವು ಆರ್ಗನೈಸ್ ಮಾಡ್ಕೋಬೇಕು ರಿಪೋರ್ಟ್. ಓಕೆ, ಸೊ ಇದೆಲ್ಲ ಚಾಪ್ಟರ್ಸ್ ಎಲ್ಲ ಆದಮೇಲೆ
ಜನರಲ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ನೋಡಿರಿ, ಇದನ್ನು ಚೆಕ್ ಮಾಡಿಕೊಡ್ರಿ. ಏನೆಲ್ಲ ಇರಬೇಕು, ರಿಪೋರ್ಟ್ ಸೈಜ್ ಎಷ್ಟು ಇರಬೇಕು, ಇಟ್ ಶುಡ್ ಕಂಟೈನ್ ಮ್ಯಾಕ್ಸಿಮಮ್ ಅಬೌಟ್ 100 ಪೇಜಸ್. ಸೊ ಮ್ಯಾಕ್ಸಿಮಮ್ 100 ಪೇಜಸ್ ತನಕ ನೀವು ರಿಪೋರ್ಟ್ನಲ್ಲಿ ಹಾಕಬೇಕಾಗ್ತೈತಿ. ನೆಕ್ಸ್ಟ್ ಪೇಪರ್ ಸೈಜ್ ಯಾವ್ದು ಇರಬೇಕು ಕಂಪಲ್ಸರಿ ನೋಟ್ ಮಾಡ್ಕೊಡಿ. ಪೇಪರ್ ಸೈಜ್, ಪೇಪರ್ ಕ್ವಾಲಿಟಿ, ಮಾರ್ಜಿನ್ ಎಷ್ಟು ಬಿಡಬೇಕು. ಮತ್ತು ಚಾಪ್ಟರ್ 3ದಲ್ಲಿ ಟೈಟಲ್ ಪೇಜ್, ಸೆಂಟ್ರ್, TNR ಇವೆಲ್ಲ ಇದೇ ಸ್ಟೈಲ್ನಲ್ಲಿ ನೀವು ರೆಡಿ ಮಾಡ್ಕೋಬೇಕಾಗ್ತೈತಿ. ಸೆಲೆಕ್ಷನ್ ಹೆಡ್ಡಿಂಗ್ದು ಎಷ್ಟು ಇರ್ತೈತಿ, ಫಾಂಟ್ ಸೈಜ್, ಲೈನ್ ಸ್ಪೇಸಿಂಗ್ ಎಷ್ಟು ಬಿಡಬೇಕು, ಟೇಬಲ್ ಫಿಗರ್ ಯಾವ ಫಾರ್ಮ್ಯಾಟ್ನಲ್ಲಿ ಇರಬೇಕು, ಲಿಸ್ಟಿಂಗ್ ಆಫ್ ದ ರೆಫರೆನ್ಸಸ್, ನೀವೇನು ರೆಫರ್ ಮಾಡಿರ್ತಿಲ್ಲ ಅದನ್ನು ಲಿಸ್ಟ್ ಮಾಡೋದಿರ್ಬೋದು. ನೆಕ್ಸ್ಟ್ ಜರ್ನಲ್ಸ್ ಯಾವ ರೆಫರ್ ಮಾಡಿರಿ, ಟೆಕ್ಸ್ಟ್ ಬುಕ್ ಯಾವ ರೆಫರ್ ಮಾಡಿರಿ, ಕಾನ್ಫರೆನ್ಸ್ ಪ್ರೊಸೀಡಿಂಗ್ಸ್, ರಿಪೋರ್ಟ್ಸ್ ನೀವೇನು ರೆಫರ್ ಮಾಡಿರಲ್ಲ ಯಾವ ರೀತಿ ನೀವು ಎಂಟ್ರಿ ಮಾಡಬೇಕು ಇದರಲ್ಲಿ ಕರೆಕ್ಟ್ ಅದೇ ಫಾರ್ಮ್ಯಾಟ್ನಲ್ಲಿ ನೀವು ಹಾಕಬೇಕಾಗ್ತೈತಿ. ಓಕೆ, ಸೊ ನೆಕ್ಸ್ಟ್ ನಾನ್ ಪೇಪರ್ ಮಟೀರಿಯಲ್ ಏನು ಯೂಸ್ ಮಾಡಿರಿ, ಪೇಪರ್ ಬಿಟ್ಟು ಮತ್ತು ಬೇರೆ ಮಟೀರಿಯಲ್ ಏನು ಯೂಸ್ ಮಾಡಿರಿ ಅಂದರೆ ಲೈಕ್ CDs, DVDs ಏನು ಯೂಸ್ ಮಾಡಿರಿ, ಪೆನ್ ಡ್ರೈವ್ ಇರ್ಬೋದು. ನೆಕ್ಸ್ಟ್ ಬೈಂಡಿಂಗ್ ಯಾವ ರೀತಿ ಮಾಡಬೇಕು ಅದು ಭಾಳ ಇಂಪಾರ್ಟೆಂಟ್ ಇದೆ ನೋಡಿರಿ. ಬೈಂಡಿಂಗ್ ನೀವು 2 ಬೌಂಡೆಡ್ ಕಾಪೀಸ್, ಹಾರ್ಡ್ ಬೌಂಡೆಡ್ ಕಾಪೀಸ್ ನೀವು ರೆಡಿ ಮಾಡಬೇಕಾಗ್ತೈತಿ. ಒಂದು ಗೈಡಿಗೆ, ಇನ್ನೊಂದು ಡಿಪಾರ್ಟ್ಮೆಂಟಿಗೆ HODಗೆ ಒಂದು ಕೊಡಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾಪಿ ಅಂದರೆ ಸಾಫ್ಟ್ ಕಾಪಿನ ನೀವು ರೆಡಿ ಮಾಡಬೇಕಾಗ್ತೈತಿ. ಅದ್ರ PDF ಒಂದು HODಗೆ, ಒಂದು ಗೈಡಿಗೆ ಕೊಡಬೇಕಾಗ್ತೈತಿ. ಸೊ ಇಟ್ ಈಸ್ ಬೆಟರ್ ಯು ಜಸ್ಟ್ ಗೋ ಥ್ರೂ ಆಲ್ ದೀಸ್ ಥಿಂಗ್ಸ್. ಎಲ್ಲ ಡಿಟೇಲ್ಡ್ ಆಗಿದೆ ನೋಡಿರಿ. ಪ್ರಾಜೆಕ್ಟ್ ಅಂದರೆ ಏನು, ಪ್ರಾಜೆಕ್ಟ್ ಫಾರ್ಮ್ಯಾಟ್ಸ್ ಯಾವುವು, ನಿಮ್ಮದು ರೋಲ್ ಏನು, ಏನೆಲ್ಲ ಕೆಲಸ ಮಾಡಬೇಕು, ಟೈಮ್ ಶೆಡ್ಯೂಲ್ ಯಾವ ರೀತಿ ಇರ್ತೈತಿ, ಮಾರ್ಕ್ಸ್ ಎಷ್ಟು ಬರ್ತಾವೆ ನಿಮಗೆ, ಇಂಟರ್ನಲಿಗೆ ಎಷ್ಟು ಇರ್ತೈತಿ, ಫೈನಲ್ ಎಕ್ಸಾಮಿಗೆ ಮಾರ್ಕ್ಸ್ ಎಷ್ಟು ಇರ್ತೈತಿ, ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ನಿಮಗೆ ಸಪೋಸ್ ಏನಾದರೂ ಡೌಟ್ಸ್ ಇದ್ದರೆ ಮತ್ತೊಂದು ಸಲ ರೀವಾಚ್ ಮಾಡಿರಿ. ಮತ್ತು ಈ ಪ್ರಾಜೆಕ್ಟ್ ಸಿಲೆಬಸ್ ನಿಮಗೆ ವೆಬ್ಸೈಟ್ನಲ್ಲಿ ಸಿಗ್ತೈತಿ, DT ವೆಬ್ಸೈಟ್ನಲ್ಲಿ. ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಡ್ರಿ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಡ್ರಿ, ಒಳ್ಳೆಯ ರೀತಿಯಲ್ಲಿ ಪ್ರಾಜೆಕ್ಟ್ ಮಾಡಿರಿ. ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ಪ್ರಾಜೆಕ್ಟ್ ಚೂಸ್ ಮಾಡಿರಿ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.